ಹಾಯ್ ಫ್ರೆಂಡ್ಸ್, ಇವತ್ತು ಶುಕ್ರವಾರ ಮಾರ್ಚ್ 15 ನಮ್ಮ ಸಚ್ಚು ಬರ್ತಡೆ. ಅವನು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಅವನು ಸ್ಕೂಲಿಗೆ ಹೋದ. ನಾನು ಸ್ವಲ್ಪ ಬೆಣ್ಣೆ ಇತ್ತು, ಅದನ್ನು ಮಿಕ್ಸಿನಲ್ಲಿ ಕಡಿದ್ಬಿಟ್ಟು ತೆಗಿತಾ ಇದ್ದೀನಿ. ಇಷ್ಟು ಬಂದಿದೆ ಬೆಣ್ಣೆ. ಇವತ್ತು ನಾನು ಅವನಿಗೆ ತಿಂಡಿಗೆ ನುಗ್ಗೆಕಾಯಿ ಪಲಾವ್, ಮೊಸರು ಬಜ್ಜಿ, ಹಾಗೆ ಕರ್ಬೂಜ ಇತ್ತು ಸ್ವಲ್ಪ, ಅದ್ರದ್ದು ಜ್ಯೂಸ್ ಮಾಡಿಕೊಟ್ಟಿದ್ದೆ. 4-5 ದಿವಸದಿಂದ ಅಡುಗೆನೇ ಮಾಡಿರಲಿಲ್ಲ, ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಇವತ್ತು ಇದನ್ನು ಮಾಡಿಕೊಟ್ಟಿದ್ದೀನಿ. ಇನ್ನು ಲೇಟೇ ಆಯಿತು, ಇಷ್ಟು ಮಾಡೋ ಅಷ್ಟೊತ್ತಿಗೆ 8 ಗಂಟೆ ಆಗಿಬಿಡ್ತು. ನಾನು ಸ್ನಾನ ಮಾಡ್ಕೊಬಂದು ಮಾಡೋ ಅಷ್ಟೊತ್ತಿಗೆ ರಾತ್ರಿಗೆ ಏನಾದ್ರು ತಿಂತಾನ ಕೇಳ್ಬಿಟ್ಟು ಬೇರೆ ಏನಾದರೂ ಮಾಡಿಕೊಡ್ಬೇಕು. ನಾನು ನಮ್ಮೂರಿಂದು ಗ್ರಾಮ ದೇವತೆ ಹಬ್ಬದ್ದು ವಿಡಿಯೋನ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ನೀವೇನಾದ್ರು ನುಗ್ಗೆಕಾಯಿ ಪಲಾವ್ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಮಾಮೂಲಿ ಟೊಮೊಟೊ ಪಲಾವ್ ಮಾಡ್ತೀವಲ್ಲ ಅದೇ ರೀತಿಯೇ ಮಾಡೋ ಅಂಥದ್ದು, ಆದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅವನಿಗೆ ಯಾರೆಲ್ಲ ವಿಶ್ ಮಾಡಿದರೆ ಎಲ್ರಿಗೂ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು. ಬಾಯ್.